ಪ್ರಪಂಚ ಪರ್ಯಟನೆ. ಏನು ಮಾಡಿದ್ರು ಕೂಡ ಅದರ ಅಡಿಪಾಯ ಇದೆಯಲ್ಲ, ಅದನ್ನ ಯಾರು ಶೇಕ್ ಮಾಡೋದಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಲೋ, ನಮಸ್ಕಾರ. ಐ ಡೋಂಟ್ ನೋ ನೀವು 10K ವಾರ್ಮ್ ಆಗ್ಬೇಕಾದ್ರೆ ಇದ್ರೋ ಇಲ್ಲೋ ಗೊತ್ತಿಲ್ಲ. ಸೊ ನೀವೆಲ್ಲರೂ ಇವಾಗ 5K ವಾಕಥಾನ್ ಮಾಡೋದಕ್ಕೆ ಬಂದಿರೋದಾ? ಹೌದಾ? ಏನು 10K ಓಡ್ತಾರೆ ಪರವಾಗಿಲ್ಲ, ಏನು ವಾಕ್ ಮಾಡೋರ್ಗೆ ಏನು ಜೋಶೇ ಇರಲ್ವಾ? ಹೆಂಗಿದೆ ಜೋಶು? ಸರ್ ತಿನ್ನದೆ ಓಡೋದಕ್ಕೆ ಸರ್ ಮ್ಯಾರಥಾನ್. ತಿಂದ್ಬಿಟ್ಟು ಯಾರು ಸರ್ ಓಡ್ತಾರೆ? ಇವತ್ತು ಶನಿವಾರ ಓಡಿ ಚೆನ್ನಾಗಿ ಆಮೇಲೆ ಹೋಗಿ ಬಿಸಿ ಬಿಸಿ ತುಪ್ಪ ದೋಸೆ ತಿಂದು ನಿದ್ದೆ ಹೊಡಿರಿ. ಬೆಸ್ಟ್ ಸರ್ ಅದು. ನೆನ್ನೆ ತಿಂದಿರೋದಕ್ಕಾದ್ರೂ ಸ್ವಲ್ಪ ಎನರ್ಜಿ ಬೇಕಲ್ಲ. ಇಷ್ಟು ಮಾತಾಡ್ತಿದ್ರೆ ನೀವು ಒಂದು ವಿಸಿಲ್ ಹೊಡೀರಿ ನೋಡೋಣ. ಅದು ಸರ್ 51407 ಕರೆಕ್ಟ್. ಓಕೆ, ವಾಕಥಾನ್ ಮಾಡ್ತಿರೋರೆಲ್ಲರೂ ಒಂದ್ಸಲಿ ಚಪ್ಪಾಳೆ ಬರ್ಬೇಕು. ಸ್ವಲ್ಪ ಶಬ್ದ ಕೇಳೋಣ. ಮೇಕ್ ಸಮ್ ನಾಯ್ಸ್. ಲವ್ಲಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ. ಇವತ್ತು ನಾವು ಬೆಂಗಳೂರು ಏನು ಬೃಹತ್ ಬೆಂಗಳೂರಾಗಿ ಬೆಳೆದಿದೆ, ಬೆಂದ ಕಾಳೂರಿಂದ ಇವತ್ತು ಬೃಹತ್ ಬೆಂಗಳೂರಾಗಿ ಏನು ಬೆಳೆದಿದೆ, ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮಂದಿಗೆ ಬೆಂಗಳೂರು ಆಸರೆ ನೀಡಿದೆ, ಸೂರಾಗಿದೆ. ಇಂಥ ಬೆಂಗಳೂರನ್ನ 1537ರಲ್ಲಿ ಅವಾಗಲೇ 16ನೇ ಶತಮಾನದಲ್ಲೇ ನಾಡಪ್ರಭು ಕೆಂಪೇಗೌಡರು ನಮಗಾಗಿ ಕಟ್ಟಿದ್ರು. ಸಾಕಷ್ಟು ಕೆರೆಗಳು, ಸಾಕಷ್ಟು ಕೋಟೆಗಳು, ಅಫ್ಕೋರ್ಸ್ ಇವಾಗೆಲ್ಲ ಬೇರೆ ಬೇರೆ ಬಿಲ್ಡಿಂಗ್ಗಳಿದೆ. ಆದ್ರೆ ಏನು ಮಾಡಿದ್ರು ಕೂಡ ಅದರ ಅಡಿಪಾಯ ಇದೆಯಲ್ಲ, ಅದನ್ನ ಯಾರು ಶೇಕ್ ಮಾಡೋದಕ್ಕಾಗಲ್ಲ. ಇವತ್ತು ಆ ನಮ್ಮ ನೆಚ್ಚಿನ ಹೀರೋಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಇವತ್ತು ಕೆಂಪೇಗೌಡ ರನ್ 2026 ನಡೀತಾ ಇದೆ. 10K ರನ್ ಹಾಗೂ 5K ವಾಕಥಾನ್. ಇದರ ಜೊತೆಗೆ ನಮ್ಮ BDA ಲೇಔಟ್ ಆಗಿ ಬರುವಂತಹ ಸುಮಾರು ಲೇಔಟ್ಗಳಲ್ಲಿ ಸರಿಸುಮಾರು 15 ಲಕ್ಷ ಸಸಿಗಳನ್ನ ನೆಟ್ಟು ಹೊಸದೊಂದು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ವಿ ಆಲ್ ಶುಡ್ ಬಿ ರಿಯಲಿ ಪ್ರೌಡ್ ಆಫ್ ಇಟ್. ಆ 15 ಲಕ್ಷ 16 ಆಗಬಹುದು. ನೀವೆಲ್ಲರೂ ನಿಮ್ಮ ಮನೆ ಮುಂದೆ ಒಂದೊಂದು ತುಳಸಿ ಗಿಡ ಆದ್ರೂ ನೆಟ್ರೆ ಓಕೆನಾ? ಫೈನ್. ಆರ್ ಯು ಆಲ್ ರೆಡಿ? ರೆಡಿ? ಕನ್ನಡದ ಎಷ್ಟು ಜನ ಇದ್ದೀರಾ? ವಂಡರ್ಫುಲ್. ಹಿಂದಿ ಕಿತ್ನಾ ಹೈ? ಅಚ್ಚಾ ಹೈ. ಯಾರು? ನೀವು ಒಬ್ಬರೇ ಮಾತಾಡ್ತಾ ಇದ್ದೀರಾ ಸರ್. ನೀವು ವಾಕಥಾನ್ನಲ್ಲಿ ಎಲ್ಲರೂ ಫೇಸ್ ಸ್ಲೋ ಆದ್ರೂ ನಿಮ್ಮ ಫೇಸ್ ಮಾತ್ರ ಫುಲ್ ಸೋಮಲ್ಲಿ ಇರುತ್ತೆ. ಇವರು ಮಂಗಳೂರು, ನಮ್ಮ ತುಳುವರಂತೆ ಕರ್ನಾಟಕದಲ್ಲೇ ಇರೋದು. ಸೊ ನಮಸ್ಕಾರ ಸರ್, ಎಲ್ಲರೂ ಸೌಖ್ಯನಾ? ಲವ್ಲಿ ಸರ್, ಲವ್ಲಿ. ಏನ್ ತಿನ್ಕೊಂಡ್ಬಂದವರು ಏನೋ ಇಷ್ಟು ಎನರ್ಜಿಯಲ್ಲಿದ್ದಾರೆ. ಓಕೆ, ಸೊ ವಾಕ್ ಮಾಡ್ಬೇಕಾದ್ರೂ ಕೂಡ ಬಾಡಿ ಸ್ವಲ್ಪ ವಾರ್ಮ್ ಅಪ್ ಆಗ್ಲೇಬೇಕು. ಸಣ್ಣದಾಗಿ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಖುಷಿ ಪಡಬೇಡಿ ಅಂತ ನಾನೆಲ್ಲ ವಾರ್ಮ್ ಅಪ್ ಮಾಡ್ತಿದ್ದು, ಅದಕ್ಕೆ ಬೇರೆಯವ್ರು ಬರ್ತಾರೆ. ಹೇಳಿದ ತಕ್ಷಣನೇ ಮಾಡ್ತಿದ್ರಿ ನೀವು ಖುಷಿಯಾಗಿ. ಮೇ ರಿಕ್ವೆಸ್ಟ್ ಯು ಆಲ್ ಟು ಪ್ಲೀಸ್ ಜಾಯಿನ್ ಅಸ್ ಹಿಯರ್ ದಿಸ್ ಸೈಡ್. ಈ ಕಡೆ ಬಂದ್ಬಿಟ್ರೆ ಎಸ್, ಥ್ಯಾಂಕ್ ಯು. ಏನು ಅಷ್ಟು ವಾರ್ಮ್ ಅಪ್ ವಾಕ್ ಸರ್. ನಾನು ಸ್ಟೇಜಿಂದ ಸ್ಟೇಜ್ ವಾಕ್ ಮಾಡ್ತೀನಿ ಸರ್. ಓಕೆ, ಅಲ್ಲಿ ಹಿಂದೆ ಇರೋರೆಲ್ಲರೂ ಅಸೆಂಬಲ್ ಆಗ್ಬೋದು. ಲವ್ಲಿ. We have Lakshmi and we have Kamal. ವಾರ್ಮ್ ಅಪ್ ಮಾಡಿಸ್ತಾರೆ, ಸಾಕಾಗಿ ಮಾಡಬೇಕು.
ನೀವು ರಿಜಿಸ್ಟರ್ ಆಗಿರೋದು ವಾಕಥಾನ್ಗೆ. ಸೊ ನೀವೆಲ್ಲರೂ 5K ವಾಕಥಾನ್ ಅಲ್ಲಿ ವಾಕೇ ಮಾಡ್ಬೇಕು. ಬಟ್ ಏನ್ ಗೊತ್ತಾ, ತುಂಬಾ ಖುಷಿ ಕೊಡುವಂತ ಒಂದು ವಿಚಾರ, ಐ ಸಿ ಅ ವೆರಿ ವೆರಿ ಯಂಗ್ ಕಪಲ್ ಇವತ್ತು ವಾಕಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದಾರೆ. ಅವ್ರ ಆ ಯಂಗ್ ಕಪಲ್ಗೆ ಅಂತ ಚಪ್ಪಾಳೆ ಮಾಡ್ಬೇಕು ಪ್ಲೀಸ್ ಸರ್. ಐ ಲವ್ ಯು ಎನರ್ಜಿ ಸರ್, ಐ ಲವ್ ಇಟ್, ಲವ್ ಯು ಮ್ಯಾಮ್. ಖುಷಿ ಆಯ್ತು, ಸೂಪರ್. ಅವ್ರಿಗೆ ಹಾಯ್ ಸರ್, ಸೇ ಹಾಯ್ ಟು ಎವ್ರಿವನ್. ನೋಡಿ ಎಂತ ಇನ್ಸ್ಪಿರೇಷನ್, ಅವ್ರ ಬೆಳಗ್ಗೆ ಎಂತ ವಾಕ್ ಬಂದಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರಲ್ಲಿರೋ ಉತ್ಸಾಹ ನಮ್ಮಲ್ಲಿ ಇನ್ನೂ ಡಬಲ್ ಟ್ರಿಬಲ್ ಆಗಿರ್ಬೇಕು. ಪರವಾಗಿಲ್ಲ, ನಿಮ್ಮಲ್ಲಿರೋ ಉತ್ಸಾಹವನ್ನ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ಇನ್ ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಮೇಲೆ ನಮ್ಮ ಚೇರ್ಮನ್ ರಾದಂತಹ BDA ಚೇರ್ಮನ್ ರಾದಂತಹ ಹ್ಯಾರಿ ಸರ್ ಬರ್ತಾರೆ. ಇದ್ರ ಜೊತೆಗೆ ನಿಮ್ಮ ಎನರ್ಜಿನ ಇನ್ನೂ ಡಬಲ್ ಮಾಡಿ ವಾಕ್ ನ ಸ್ಟೈಲಿಶ್ ಮಾಡೋದಕ್ಕೆ ಸುದೀಪ್ ಸರ್ ಅವರು ಬರ್ತಾರೆ. ಅವ್ರು ಫ್ಲಾಗ್ ಆಫ್ ಮಾಡಾದ್ಮೇಲೆ ವಾಕ್ ಮಾಡೋದನ್ನ ನೀವ್ ಮರಿಬೇಡಿ, ಓಕೆನಾ? ಅಯ್ಯೋ ನೀವು ತುಂಬಾ ಬೇಗ ಬಂದ್ರಿ, 10Kಗೆ ಬಹಳ ಬೇಗ ಬಂದ್ರಿ. ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದ ನಂತರ ತುಂಬಾ ಇಂಪಾರ್ಟೆಂಟ್ ವಿಷಯ, ಬ್ರೇಕ್ಫಾಸ್ಟ್ ಅಲ್ವಾ? ಯಾರದು ಲಾಸ್ಟ್ ಏನ್ ಬೇಕು? ಏನ್ ಸರ್ ಇವಾಗ ಆರ್ಡರ್ ತಗೋಬೋದ? ಯಾವ್ದು ಬೇಕು? ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಅರ್ಥ ಇದೆ ಸರ್, ಬೆಣ್ಣೆ ಹೊಟ್ಟೆಗೆ. ಎಲ್ರು ಬೆಣ್ಣೆ ತಿನ್ಬಿಟ್ಟು ಕರೆಕ್ಟಾಗಿ ಬಂದ್ರೆ ನೀವು ಕರೆಕ್ಟಾಗಿ ಬಿತ್ತಿದ್ದೀರಾ ನೀವು. ಬಟ್ ಖುಷಿ ಆಯ್ತು. ಇದೆಲ್ಲದರ ಜೊತೆಗೆ ನಾನು ಆ ವೇದಿಕೆಯಲ್ಲೂ ಕೂಡ ಹೇಳಿದ್ದೆ, ಇವತ್ತು 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ. ಇವತ್ತು ಕೆಂಪೇಗೌಡರ ಜಯಂತಿ ದಿವಸ ಏನಾದ್ರೂ ನೆನಪಲ್ಲಿ ಉಳಿಯುವಂತಹ ಒಂದಷ್ಟು ವಿಷಯಗಳನ್ನ ಮಾಡಬೇಕನ್ನೋದು ನಮ್ಮ BDA ಕನಸಾಗಿತ್ತು. ಸೊ ಇವತ್ತು 5K ವಾಕಥಾನ್ ಇದೆ, 10K ರನ್ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ BDA ಅವರು ಒಂದು ಅತ್ಯದ್ಭುತವಾದಂತಹ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಇವತ್ತೇ ಸರಿಸುಮಾರು 15 ಲಕ್ಷ ಸಸಿಗಳನ್ನ ನೆಟ್ಟು ಹೊಸದೊಂದು ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಕಡೆಯಿಂದ ಒಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಇದು ಒಂದು ಅದ್ಭುತವಾದಂತಹ ಇನಿಷಿಯೇಟಿವ್. ಅದು ಬರೀ BDA ಮಾತ್ರ ಮಾಡೋದಲ್ಲ, ನಾವು ಕೂಡ ಮಾಡಬಹುದು. ಅಟ್ಲೀಸ್ಟ್ ಗಿಡ ಬೆಳೆಸಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಗಿಡಗಳನ್ನ ಓಡಿಸೋಣ, ಮರವಾಗಿ ಬೆಳೆಸೋಣ. ಓಕೆನಾ? ಲವ್ಲಿ. ಈಗ ಸುದೀಪ್ ಸರ್ ಬರ್ತಾರೆ, ನಡಪಾದವ್ರು ಬರ್ತಾರೆ, ಹ್ಯಾರಿಸ್ ಸರ್ ಅವರು ಬರ್ತಾರೆ, ಫ್ಲಾಗ್ ಆಫ್ ಮಾಡ್ತಾರೆ, ವಾಕ್ ಮಾಡ್ತೀವಿ, ಹೋಗ್ತೀವಿ, ಆಮೇಲೆ ಬ್ರೇಕ್ಫಾಸ್ಟ್ ಅಷ್ಟೇ ಅಣ್ಣ. ಸೂಪರ್. ಈ ಒಂದು ಕೆಂಪೇಗೌಡ ನಡಿಗೆಗೆ ಬಂದಿರುವಂತ ತಮ್ಮೆಲ್ಲರಿಗೂ ಬಹಳ ಧನ್ಯವಾದ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ಇನ್ ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಮೇಲೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಬರ್ತಾರೆ. ಹಾಗೇನೆ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ ನ ನಳಪಾದ್ ಹ್ಯಾರಿ ಸರ್ ಬರ್ತಾರೆ. ಇದರ ಜೊತೆಗೆ ಕಾಂತಾರದ ಬೆಡಗಿ ಸಪ್ತಮಿ ಗೌಡ ಅವರು, ಶ್ರೀಯುತ ಜೆ ಮಂಜುನಾಥ್ ಸರ್, ಸೆಕ್ರೆಟರಿ ಕಲ್ಚರ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತಾವೆಲ್ಲ ಬೆಳಗ್ಗೆ ಎದ್ದು ಬಂದಿದ್ದೀರಾ. ಇವತ್ತು 10 ಕಿಲೋಮೀಟರ್ ವಾಕಥಾನ್ ಶುರುವಾಗಿದೆ, ನಡೀತಾ ಇದೆ. 5 ಕಿಲೋಮೀಟರ್ ಈಗ ವಾಕಥಾನ್ಗೆ ತಾವೆಲ್ಲ ಸಿದ್ಧರಾಗಿ ಬಂದಿದ್ದೀರಾ. ತಮಗೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು. BDA, ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ನಮ್ಮ BDA ಅಧ್ಯಕ್ಷರ ಎಲ್ಲ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕೆಂಪೇಗೌಡರ ಗೊತ್ತಿದೆ ನಮಗೆ, ನಾಡಪ್ರಭು, ನಮ್ಮ ಬೆಂಗಳೂರನ್ನು ನಿರ್ವಹಿಸಿದಂತ ದೊಡ್ಡ ವ್ಯಕ್ತಿ. ಈಗ ತಾವೆಲ್ಲ ಉತ್ಸುಕರಾಗಿ ಬಂದಿದ್ದೀರಾ. ಬೆಂಗಳೂರು ವಿಶ್ವ ಮಾನ್ಯದ ಒಂದು ನಗರ. ನಾವು ನೀವು ಎಲ್ಲ ಸೇರಿ ಬೆಂಗಳೂರಿನನ್ನ ಇನ್ನೂ ಜಾಗತಿಕ ಮಟ್ಟದಲ್ಲಿ, ಪ್ರಪಂಚದ ಮಟ್ಟದಲ್ಲಿ ದೊಡ್ಡ ನಗರವನ್ನಾಗಿ ಮಾಡಬೇಕು. ಕೇವಲ ಕಾಂಕ್ರೀಟ್ ಜಂಗಲ್ ಅಲ್ಲ, ಹಸಿರೇ ಉಸಿರು, ಗ್ರೀನ್ ಸಿಟಿ. ವಿ ನೀಡ್ ಟು ಇವತ್ತು ದೊಡ್ಡ ಒಂದು ಕಾರ್ಯಕ್ರಮ. ನೀವೆಲ್ಲರೂ ಸುದೀಪ್ ಸರ್ನ ಸಿನಿಮಾ ಪರದೆಯಲ್ಲಿ ಆ ಸಖತ್ತಾಗಿರೋ ಮೀಸೆ ತೆಗೆದುಕೊಂಡು ಕೆಂಪೇಗೌಡರ ಪಾತ್ರವನ್ನು ಮಾಡಿ ನೋಡಿದ್ರ. ಅಂದ್ರೆ ಪೊಲೀಸ್ ಅಧಿಕಾರಿಯಾಗಿ ಕೆಂಪೇಗೌಡ ಅನ್ನೋ ಹೆಸರು ಸಖತ್ತಾಗಿ ಮಾಸ್ ಮೂವಿಯಲ್ಲಿ ಕಾಣಿಸ್ಕೊಂಡಂತ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ 5K ವಾಕಥಾನ್ ಮಾಡೋರಿಗೆ
ಫ್ಲಾಗ್ ಆಫ್ ಮಾಡೋದಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಹ ಬರ್ತಾರೆ. ವಾರ್ಮ್ ಅಪ್ ಆಗಿದೆ ಅಂದ್ಬಿಟ್ಟು ನೀವು ಕೂಲ್ ಡೌನ್ ಆಗ್ಬೇಡಿ. ಜೋಶ್ ಯಾವಾಗ್ಲೂ ಹೈ ಇರ್ಬೇಕು. ಹೆಂಗಿರ್ಬೇಕು? ಇನ್ನೊಂಚೂರು ಜೋರಾಗಿ, ಇನ್ನೂ ಜೋರಾಗಿ. ಸೂಪರ್. ನಾವೇನ್ ಹೇಳ್ತಿದ್ವಿ 15 ಲಕ್ಷ ಸಸಿಗಳನ್ನ ನೆಡಬೇಕು ಅಂತ. ನಾನು ಆಗ್ಲೇ ಹೇಳಿದಾಗೆ ಈ ಇನಿಷಿಯೇಟಿವ್ ನಮ್ಮ ಜೊತೆ ಮನೆಯಿಂದಾನು ಶುರು ಆಗ್ಬೇಕು. ಪ್ರತಿಯೊಬ್ರು ಇದನ್ನ ಮಾಡ್ಬೇಕು. ಅಂಡ್ ವಾಕೆಥಾನ್ ಶುರು ಮಾಡೋಕ್ಕಿಂತ ಮುಂಚೆ ಹ್ಯಾರಿಸ್ ಸರ್ ಇದ್ದಾರೆ. ಸರ್, ನಿಮ್ಗೆ ವಾಕೆಥಾನ್ ಇಷ್ಟನ ಅಥವಾ ರನ್ ಮಾಡೋದು ಇಷ್ಟನ? ವಾಟ್ ಇಸ್ ಯೋರ್ ಫಿಟ್ನೆಸ್ ಸೀಕ್ರೆಟ್? ಪ್ಲೀಸ್ ಶೇರ್. ನನ್ನನ್ನ ಸುಮಾರು ಜನ ಇದನ್ನು ಕೇಳ್ತಾ ಇರ್ತಾರೆ, ಹೇಗ್ ಸರ್ ಅಂತ. ನಾನು ಹೇಳ್ತೀನಿ, ಹೃದಯ ಚೆನ್ನಾಗಿಟ್ಕೊಳ್ಳಿ, ಶರೀರ ಚೆನ್ನಾಗಿರುತ್ತೆ. ಹಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್, ಅಲ್ವಾ? ರೈಟ್ ಆರ್ ರಾಂಗ್? ಇದು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಮನಸ್ಸೇ ಮ್ಯಾಜಿಕ್ ಮಾಡೋದು. ಆ ಮನಸ್ಸನ್ನ ಶುದ್ಧವಾಗಿರುವಂತ ಕೆಲಸ ಮಾಡ್ಬೇಕು. ಒಂದೇ ಒಂದು ಮಾತು, ನಾವ್ ಯಾರ ಮೇಲೆ ಅಸೂಯೆ ಪಡೆದೇ ಇದ್ರೆ ನಾವು ಚೆನ್ನಾಗಿರ್ತೀವಿ. ನಮ್ಮಲ್ಲಿರೋ ದೊಡ್ಡ ಕಾಯಿಲೆ ಅಸೂಯೆ. ಅದಕ್ಕೆ ಕೊರೋನಾಗೆ ವ್ಯಾಕ್ಸಿನ್ ಕಂಡುಹಿಡಿದ್ರು, ಆದ್ರೆ ಅಸೂಯೆಗೆ ಔಷಧಿನೇ ಇಲ್ಲ. ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಎಲ್ಲರೂ ಚೆನ್ನಾಗಾಗ್ಬೇಕು ಅನ್ನೋ ಭಾವನೆ ಮನಸ್ಸಲ್ಲಿ ತುಂಬೋದಿದೆಯಲ್ಲ, ನಾವು ಫಿಟ್ ಆಗಿರ್ತೀವಿ. ಯಾರು ನೋಡಿದ್ರು ನಮಗೆ ಏನ್ ಅನಿಸ್ಬೇಕು, ನಾನ್ ಚೆನ್ನಾಗಿರ್ಬೇಕು ಅನ್ನೋದು ಅನ್ಸಿದ್ರೆ ಅವ್ರಿಗೆ ಚೆನ್ನಾಗಿದ್ದಾರೆ ಅಂತ ಅನ್ಸಿದ್ರೆ ಹೋಯ್ತು. That makes the difference. ಮಾಡ್ಬಿಟ್ರೆ ಸಕ್ಕತ್ತಾಗಿ ಎಲ್ಲ ರೀಲ್ಸ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರ್ತೀರ. ಓಕೆನಾ? ಬೇರೆ ದಿವಸ ವಾಕಥಾನ್ ಮಾಡೋರ್ಗೆ ಶಿಸ್ತಿಲ್ಲ. ಓನ್ಲಿ ಮಸ್ತು, ನೀವು ಮಸ್ತು ಆತರ ಇರ್ಬೇಕು, ಮಸ್ತಾಗಿರ್ಬೇಕು. ಏನಂತೀರ ಅಂಕಲ್? ಸೂಪರ್, ಗಾಡಿ ನೋಡಿ ಚೆನ್ನಾಗಿದೆ ನಿಮ್ಗೆ. ಓಕೆ ಲಕ್ಷ್ಮಿ, ಈಗ ನೋಡಿ ಫುಲ್ ಎನರ್ಜೆಟಿಕ್ ಆಗಿ ಮಾಡ್ತಾರೆ ವಾರ್ಮ್ ಅಪ್ ನ. ಓಕೆನಾ? ಈಗಷ್ಟೇ 10K ರನ್ನ ಮುಗಿಸ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ. ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಇದರ ಜೊತೆಗೆ 5K ವಾಕಥಾನ್ ಅಂಡ್ ನಿಮ್ಮೆಲ್ಲರನ್ನ ಭೇಟಿ ಮಾಡೋದಕ್ಕೆ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಸರ್ ಅವರಿದ್ದಾರೆ. We have our favorite Sudeep sir, and of course ನಮ್ಮ ಜೊತೆ ಇದ್ದಾರೆ ನಳಪಾತ್ ಸರ್, ಜನರಲ್ ಸೆಕ್ರೆಟರಿ ಆಫ್ ಬೆಂಗಳೂರು ಕಾಂಗ್ರೆಸ್, and of course we have Saptami Gowda joining us here on stage. ಮಂಜುನಾಥ್ ಸರ್ ಇದ್ದಾರೆ. ಮಂಜುನಾಥ್ ಸರ್ ಆಲ್ರೆಡಿ ನಿಮ್ ಜೊತೆ ಖುಷಿಯಾಗಿ ಮಾತಾಡಿದ್ದಾರೆ.
ಸುದೀಪ್ ಸರ್ ಇದೆಯಾ, ಹರಿ ಸರ್ ಇದೆಯಾ, ಮಕ್ಕಳು ಇದ್ದಾರೆ, ಮಂಜುನಾಥ್ ಸರ್ ಇದೆಯಾ ಇಲ್ಲ? On the count of 5, 4, 3, 2, 1. Thank you, Sudhir sir. Thank you. And ಇವತ್ತು ಬಂದಿರುವಂತಹ ಎಲ್ಲ ಆಯ್ಕೆ learn how to walk it all ಮಾಡೋರಿಗೆ ಫ್ಲಾಗ್ ಆಫ್ ಮಾಡಿಕೊಟ್ಟಂತಹ ಸುದೀಪ್ ಸರ್ಗೆ ಧನ್ಯವಾದಗಳು. ಓಕೆ, ಎಲ್ಲರೂ ಕೂಲ್ ಆಗಿ ವಾಕ್ ಮಾಡಿ. ನಾನು ಹೇಳ್ತೀನಿ ಆಲ್ ದ ಬೆಸ್ಟ್. ನೀವು ವಾಪಸ್ ಬರ್ಲಿಕ್ಕೆ ಕಾಯ್ತಾ ಇರ್ತೀವಿ ನಾವು. Come on, friends. Thank you. All the best. Come on, fast. ನಿಮ್ ಜೊತೆ ವಾಕ್ ಮಾಡೋದಕ್ಕೆ ಮಂಜುನಾಥ್ ಸರ್ ಅವರು ಹೊರಟರು. ಅವರು ಅವ್ರ ಫ್ಯಾಮಿಲಿ ಸೂಪರ್. ಮಂಜುನಾಥ್ ಸರ್ ಅಂಡ್ ಫ್ಯಾಮಿಲಿ ವಾಕಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ.
15 ಲಕ್ಷ ಸಸ್ಯಗಳನ್ನ ಇವತ್ತು ನಾವು ಬೆಂಗಳೂರಲ್ಲಿ ನೆಡ್ತಾ ಇದ್ದೀವಿ, ವಿಚ್ ಇಸ್ ನಾಟ್ ಎ ರಿಯಲಿ ಸಿಂಪಲ್ ಟಾಸ್ಕ್. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ ನಾವು ಡೇಟಾ ಎಂಟ್ರಿ ಆಪರೇಟರ್ ಕೋರ್ಸ್ ಮಾಡ್ತಾ ಇದ್ದೀವಿ. ಒಂದು 50,000 ಪ್ಲಾಂಟೇಶನ್ ನಾವು ಇವತ್ತು ನೆಡ್ಬೇಕಂತ ಬಂದಿದೀವಿ. 150 ಗಿಡಗಳನ್ನ ನೆಟ್ಟಿದೀವಿ. ತುಂಬಾ ಖುಷಿ ಆಗ್ತಿದೆ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮನ ಬಿಡಿಎ ಹಮ್ಮಿಕೊಂಡಿದ್ದಾರೆ. ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಬಂದಿದೀವಿ ನಾವೆಲ್ಲ. ಎಲ್ಲಾರು ಬಂದು ಈ ತರದ ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ. ನೆಲದ ಮಡಿಲಲ್ಲಿ ಕನಸನ್ನು ಬಿತ್ತುವ, ಬೆವರ ಹನಿಯಲಿ ಬದುಕನ್ನು ಕಟ್ಟುವ, ಅನ್ನದ ಬೆಳಕನು ಲೋಕಕ್ಕೆ ನೀಡುವ ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ, ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ, ಮಣ್ಣಿನ ಸುಗಂಧದಿ ಮನವು ಅರಳುವ ರೈತನ ಹೆಜ್ಜೆಯಲಿ ನಾಡು ಬೆಳೆಯುವ. ಬಿಸಿಲಿನ ಬಾಣಗಳ ಎದೆಯಲ್ಲಿ ತಾಳುವ, ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ, ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ, ನಗುವಿನ ಬೆಳಕಲಿ ಬದುಕನ್ನು ಕಟ್ಟುವ. ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು, ಹಸಿರಿನ ಹೊದಿಕೆಯಲ್ಲಿ ಜೀವದ ಚಲುವು, ಕೈಗಳ ಶ್ರಮದಲ್ಲಿ ಮೂಡುವ ಫಲವು ನಾಡಿನ ನೆಮ್ಮದಿಯ ಮೂಲ್ಯ ನಿಧಿಯು. ಬೆವರಿನ ಮುತ್ತುಗಳ ಸರಗಳ ನೇಯುವ, ಕನಸುಗಳ ಬೆಳಕನ್ನು ಹೊಲದಲ್ಲಿ ಬಿತ್ತುವ, ಅನ್ನದಾತನೆಂದು ಜಗವೆಲ್ಲ ಹೊಗಳುವ ರೈತನ ಮಹಿಮೆಯನ್ನು ಯಾರು ತೂಗುವ. ಸೂರ್ಯನು ಮುಳುಗಿದರು ಕೆಲಸವು ನಿಲ್ಲದು, ಚಂದ್ರನು ಉದಯಿಸಿದರು ನಂಬಿಕೆ ಸಾಯದು, ಭೂಮಿಯ ಉಸಿರಾಗಿ ಜೀವವು ಹರಿಯುವುದು ರೈತನ ಪರಿಶ್ರಮದಿ ಜಗವೆಲ್ಲ ಉಳಿಯುವುದು. ಮಣ್ಣಿನ ಕಣಕಣದಲ್ಲಿ ದೇವರ ದರ್ಶನ, ಉಳುಮೆಯ ಪ್ರತಿ ಹೆಜ್ಜೆಯಲ್ಲಿ ಜೀವನ ಪಾಠ, ಶ್ರಮದಲ್ಲಿ ಅರಳುವುದು ಸತ್ಯದ ಸೌಂದರ್ಯ, ರೈತನ ಬದುಕೆ ಭಾರತದ ಐಶ್ವರ್ಯ. ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ. ಹೆಲೋ, ನಾನ್ ಚಿನ್ಮಯ್ ಅಂತ. ನಾವು ಅಡಕಮಾರನಹಳ್ಳಿ ಮೊರಾರ್ಜಿ ಕಾಲೇಜಿಂದ ಬಂದಿರೋದು. ನಾವು ಹಸಿರೇ ಉಸಿರು ಅನ್ನೋ ಒಂದು ಟೀಮ್ ಇಂದ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಗಿಡ ಮರಗಳು ಕಡಿಮೆ ಆಗಿದಾವೆ. ಹಾಗೋಸ್ಕರ ನಾವು ಗಿಡ ಮರಗಳೆಲ್ಲ ನೆಟ್ಟಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಬಂದಿದ್ದೀವಿ. ಹಸಿರೇ ನಮ್ಮ ಉಸಿರು. ಹಸಿರಿಲ್ಲ ಅಂದ್ರೆ ನಮ್ಮ ಉಸಿರಿಲ್ಲ. ನಾವು ಫ್ರೆಶ್ ಏರ್ ಕುಡಿಬೇಕಂದ್ರೆ ಗಿಡ ನೆಡ್ಬೇಕು. ಅದಕ್ಕೆ ಈ ಒಂದು ಕ್ಯಾಂಪ್ ಇಲ್ಲಿ ಫುಲ್ ಎಲ್ಲರೂ ಗಿಡ ನೆಡ್ಬೇಕು ಅನ್ನೋದೇ ನಮ್ಮ ಆಸೆ. 15 ಲಕ್ಷ. ಹಾ, ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಬಂದಿದೀವಿ ನಾವೆಲ್ಲ. ಅಡಕಮಾರನಹಳ್ಳಿ ಮೊರಾರ್ಜಿ ಕಾಲೇಜ್. ಈ ಗಿಡ ನಾವೆಲ್ಲ ನೆಟ್ಟಿದೀವಿ. ಕಾಲೇಜ್ ಹೆಸರಿಂದ ನೆಡ್ತಾ ಇದೀವಿ.
ಇಷ್ಟೇ ಅಲ್ಲ, ತುಂಬಾ ಇದೆ. ನಾವು 15 ಗಿಡ ನೆಟ್ಟಿದೀವಿ ಬಂದಾಗಿಂದ. ಇನ್ನು ನೆಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಇವಾಗ ನನ್ನ ಟೀಮ್ಮೇಟ್ಸ್, ಫ್ರೆಂಡ್ಸ್ ಆಲ್ಸೋ. ನಾವು ಇಲ್ಲಿ ಬಂದಿರೋ ಉದ್ದೇಶ ಅಂದರೆ, ಇವತ್ತು ಗೌರ್ಮೆಂಟ್ ಜೊತೆ ಸೇರಿ ನಮ್ಮ ಕಂಪ್ನಿಯಿಂದ ಸುಮಾರು 15 ಲಕ್ಷ ಗಿಡ ನೆಡಕ್ಕೆ ಇದು ಮಾಡಿದ್ದೀವಿ. ಇದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ತುಂಬ ಹೆಮ್ಮೆ ಅನ್ಕೊತೀವಿ. ಆ್ಯಂಡ್ ನಾವು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪಿಂದ ಬಂದಿರೋದು. ನಮ್ಮ ಎಲ್ಸೆಕ್ ಫೌಂಡೇಶನಿಂದ ಇದೊಂದು ಚಿಕ್ಕ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ಪರಿಸರಕ್ಕೆ. ನನ್ನ ಹೆಸರು ಅಮೃತ. ನಾವು MDRS PU ಕಾಲೇಜಿಂದ ಬಂದಿದ್ದೀವಿ. DK ಶಿವಕುಮಾರ್ ಸರ್ ಅವರೆಲ್ಲ ನಮಗೆ ಇನ್ವೈಟ್ ಮಾಡಿದ್ದಾರೆ ನಾವೆಲ್ಲ ಕಾಲೇಜಿಗೆ. ಹಾಗಾಗಿ ನಾವು ಟ್ರೀ ಸ್ಯಾಪ್ಲಿಂಗ್ ಮಾಡ್ಲಕ್ಕಂತ ಬಂದಿದ್ದೀವಿ. ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ. ಬಹಳ ಪ್ಲಾಂಟ್ ಎಲ್ಲ ಹಚ್ಚಿದ್ದೀವಿ, ಖುಷಿ ಆಗ್ತಾ ಇದೆ. ಸೊ ಹಸಿರನ್ನ ಎಲ್ಲರೂ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂಡು, ಹಸಿರೇ ಉಸಿರು. ಮತ್ತೆ ನಮ್ಗೆ ಬೇಕಿರೋದು ಫಸ್ಟ್ ಗ್ರೀನರಿ, ಅದಿದ್ರೆ ನಾವು ಪೀಸ್ ಆಗಿರ್ತೀವಿ ಅಂತ ಹೇಳ್ತಿದ್ದೀವಿ. ಎಲ್ಲರೂ ಹಸಿರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ. ಗಿಡ ಮರಗಳಿದ್ರೆ ಆಕ್ಸಿಜನ್ ಎಲ್ಲ ಸಿಗುತ್ತೆ. ಪ್ರಾಣಿ ಪಕ್ಷಿಗಳು ಓಡಾಡೋದಿಕ್ಕೆ ಮತ್ತೆ ನಾವು ಮನುಷ್ಯರೋದಕ್ಕೆ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಗಿಡ ಮರ ಎಲ್ಲ ಬೇಕು. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸೊ ನಾವು ಎಲ್ಸೆಕ್ ಕಡೆಯಿಂದ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಪ್ಲಾಂಟೇಶನ್ ಡ್ರೈವ್ ನಡೀತಾ ಇದೆ. LSCG ಕಡೆಯಿಂದ ಅಂತ ಅಲ್ಲದೆ ಗೌರ್ಮೆಂಟ್ ಕೂಡ ಒಂದು ಆಯೋಜನೆ ಮಾಡಿದ್ದಾರೆ. 15 ಲಕ್ಷ ಸಸಿಗಳನ್ನ ನೆಡಬೇಕು ಅಂತ. ಆದ್ರೆ ನಮ್ಮ ಟಾರ್ಗೆಟ್ ಏನು, ನಮ್ಮ ಕಂಪ್ನಿ ವತಿ ಕಡೆಯಿಂದ ಅಂದ್ರೆ ಒಂದು 50,000 ಪ್ಲಾಂಟೇಶನ್ ನಾವು ಇವತ್ತು ನೆಡ್ಬೇಕಂತ ಬಂದಿದ್ದೀವಿ. ಸೊ ನೋಡೋಣ, ಆಗ್ಲೇ ಒಂದು ಆಲ್ಮೋಸ್ಟ್ ಆಗಿದೆ, ಒಂದು 10,000 20,000 ಪ್ಲಾಂಟೇಶನ್ ಆಗಿದೆ. ಸೊ ನಮ್ ಟಾರ್ಗೆಟ್ ಇರೋದು ಮಧ್ಯಾಹ್ನ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಗೋ ಗ್ರೀನ್. ಇಲ್ಲಿ ಗೇಟ್ ಹತ್ರ ಬರ್ಬೋದು. ಇವತ್ತಿನ ದಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ
15 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಬಿಡಿಎ ವತಿಯಿಂದ ಹಮ್ಮಿಕೊಂಡಿರುವಂತಹ ಗಿನ್ನಿಸ್ ರೆಕಾರ್ಡ್ ದಾಖಲೆಯ ಈ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಮ್ಮ ಗೌರವಾಧ್ಯಕ್ಷರಾದ ಆನಂದ್ ಸರ್ ಅವರು KS ಆಫೀಸರ್ ಹಾಗೂ ನನ್ನ ಡಾಕ್ಟರ್ ಶಿವಣ್ಣ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎಲ್ಲ ನಮ್ಮ ಸುಮಾರು 50 ಜನ ಬಂದಿದ್ವಿ, ಸಸಿ ನೆಟ್ಟಿದ್ದೀವಿ. ಇವತ್ತಿನ ಈ ಗಿನ್ನಿಸ್ ದಾಖಲೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಸೈನಿಕರು ಕೂಡ ಒಂದು ಸಾಕ್ಷಿಯಾಗಿದ್ದೀವಿ. ಒಂದು ಎಕರೆ ಜಾಗ ನಮ್ಗೆ ಆದ ಜೋನ್ 5ರಲ್ಲಿ ನಮ್ಗೆ ಜಾಗ ಕೊಟ್ಟಿದ್ರು. ಆ ಜಾಗದಲ್ಲೆಲ್ಲ ನಾವು ಸಸಿ ನೆಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮನ ಬಿಡಿಎ ಹಮ್ಮಿಕೊಂಡಿದ್ದಾರೆ. ನಮ್ಮ ಮಾಜಿ ಸೈನಿಕರಾದ ಮೇಜರ್ ಮಣಿವಣ್ಣನ್ ಸರ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯಕ್ರಮಕ್ಕೆ ನಾವೆಲ್ಲಾ ಸೈನಿಕರು ಭಾಗಿಯಾಗಬೇಕು ಅಂತ ಬಂದು ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಅಂಧ ಸಂಸ್ಥೆಯಿಂದ 80 ಜನ ವಿಜಿಲಿ ಇಂಪೇರ್ಡ್ ಮತ್ತು 20 ಜನ ಸ್ಪೀಚ್ ಅಂಡ್ ಹಿಯರಿಂಗ್ ಇಲ್ಲಿ ಈ ಒಂದು ಮಹತ್ ಕಾರ್ಯ ಏನ್ ನಡೀತಾ ಇದೆ 15 ಲಕ್ಷ ಸಸಿ ನೆಡೋದು ಅಲ್ಲಿ ಬಂದು ನಾವು ಕೈಗೊಳಿಸ್ತಾ ಇದೀವಿ. ಯಾಕಂದ್ರೆ ಗಿಡ ನೆಡೋದು, ಪರಿಸರ ನೆಡೋದು ಒಬ್ಬ ಚೆನ್ನಾಗಿರೋ ವ್ಯಕ್ತಿನೇ ಇಲ್ಲ, ಪ್ರತಿಯೊಬ್ರು ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ಅಭಿಲಾಷೆ. ಅದರಲ್ಲಿ ನಮ್ಮ ಕಮಿಷನರ್ ಅಂತ ಮಣಿವಣ್ಣನ್ ಸರ್ ಬಹಳನೇ ಖುಷಿ ಪಟ್ಟರು ನಾವು ಸೇರ್ಕೊಂಡ ಇದಕ್ಕೆ. ಒಂದು ಸ್ಪೆಷಲ್ ನಮಗೆ ಫೋಕಸ್ ಅಟೆನ್ಷನ್ ಕೊಟ್ಟು ನಮ್ಮಲ್ಲಿ 80 ಜನ ಕಳಿಸಿದ್ದಾರೆ. 80 ಜನ ಎಷ್ಟು ಸಾಧ್ಯವೋ ಅಷ್ಟು ನಾವು ಗಿಡಗಳು ಹಾಕಿ ನಾವು ಪರಿಸರದಲ್ಲಿ ಒಬ್ಬರು ಡಿಸೇಬಲ್ಡ್ ಇಸ್ ನಾಟ್ ಲಿಮಿಟ್ ಅಸ್ ಸಪೋರ್ಟಿಂಗ್ ಮೆಸೇಜ್ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ NABಗೆ ಬಹಳ ಧನ್ಯವಾದಗಳು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಚೀಫ್ ಮಿನಿಸ್ಟರ್ DK ಶಿವಕುಮಾರ್, our ಕಮಿಷನರ್ ಮಣಿವಣ್ಣನ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನಾವು ಅಟಲ್ ಬಿಹಾರಿ ವಾಜಪೇಯಿ ಸೈನ್ಸ್ PU ಕಾಲೇಜಿಂದ ಬಂದಿದ್ದೀವಿ. ಇಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ಗಿಡಗಳು ನೆಟ್ಟಾಗಿ ಬಂದಿದೀವಿ. ದೇಶದಲ್ಲಿ ಎಲ್ಲಾ ಕಡೆ ನೋಡಿದ್ರೆ ರೋಡ್ಗೋಸ್ಕರ, ಬಿಲ್ಡಿಂಗ್ಸ್ಗೋಸ್ಕರ, ಮನೆಗಳಿಗೋಸ್ಕರ, ಮನೆ ಕಟ್ಟೋದಕ್ಕೋಸ್ಕರ, ಕಂಪನಿಗಳಿಗೋಸ್ಕರ, ಫ್ಯಾಕ್ಟ್ರಿಗೋಸ್ಕರ ಎಲ್ಲಾ ಕಡೆ ಮರಗಳನ್ನ ಕಟ್ ಮಾಡ್ತಾ ಇದಾರೆ. ತುಂಬಾ ಕಡೆ ಮರಗಳನ್ನ ಕಟ್ ಮಾಡಿ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ, ಮನೆ ಈ ತರ ತುಂಬಾ ಬೇರೆ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ. ನಾವಿಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಜಾಗ ಇದ್ರು ಕೂಡ ಎಲ್ಲಿ ಜಾಗ ಇದ್ರೆ ಅಲ್ಲಿ ನಾವು ಮರಗಳನ್ನ ಗಿಡಗಳನ್ನ ನೆಟ್ಟಿ ಇನ್ನ ಸಮೃದ್ಧಿ ಬೆಳೆಸ್ಬೇಕು ಅನ್ಕೊಂತಾ ಇದೀವಿ. ಅದಕ್ಕೆ ನಾವು ಗಿಡಗಳನ್ನ ಬೆಳೆಸ್ತಾ ಇದೀವಿ. ನಮ್ ದೇಶನ ಇನ್ನ ಡೆವಲಪ್ ಮಾಡೋಣ ಅನ್ಕೊಂತಾ ಇದೀವಿ. ತುಂಬಾ ಕಡೆ ಮರಗಳನ್ನ ನಾಶ ಮಾಡ್ತಾ ಇದಾರೆ. ನಾವಿಲ್ಲಿ ಬಂದಿರೋ ಉದ್ದೇಶ ಇಷ್ಟು, ಗಿಡಗಳನ್ನ ಬೆಳೆಸಿ ಅದ್ ಮರ ಆಗಿ ನಮ್ಗೆ ಅದರಿಂದ ತುಂಬಾ ಆಕ್ಸಿಜನ್ ಸಿಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಸೈನ್ಸ್ PU ಕಾಲೇಜಿಂದ 100 ಜನ ಬಂದಿದ್ದೀವಿ. ನಾವು ಇನ್ನೋವೆಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಸೌತ್ ಅಂತ ಕ್ಲಬ್ ಇಂದ ಬಂದಿದ್ದೇವೆ. ಇವತ್ತು BDAನವರು, ನಮ್ಮ ಕರ್ನಾಟಕ ಸರ್ಕಾರದವರು 15 ಲಕ್ಷ ಅಥವಾ 1.5 ಮಿಲಿಯನ್ ಗಿಡಗಳನ್ನ ನೆಡ್ಬೇಕು ಅಂತ ಏನು ಒಂದು ಯೋಜನೆನ ಅಳವಡಿಸಿದ್ದಾರೆ. ನಾವು ಅದರಲ್ಲಿ ಎಲ್ಲರೂ ಸಾಥ್ ಕೊಡ್ಬೇಕು, ಒಗ್ಗಟ್ಟಾಗಿ ಗಿಡ ನೆಡ್ಬೇಕು ಅಂತ ಹೇಳಿ ಬಂದಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಆರ್ಗನೈಸೇಷನ್ ಅವರು ಬಂದಿದ್ದಾರೆ, ಸಾಮಾನ್ಯ ಜನರು ಕೂಡ ಬಂದಿದ್ದಾರೆ. ಎಲ್ಲಾರು ಬಂದು ಈ ತರದ ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ. ನಮ್ಮ ಎಲ್ಲರ ಪರವಾಗಿ ನಾವು ನಮ್ಮ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಈ ತರದ್ದು ಯೋಜನೆಗಳನ್ನ ಅವಾಗ ಹಾಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಹದಿನೈದು ಲಕ್ಷ ಸಸ್ಯಗಳನ್ನ ಇವತ್ತು ನಾವು ಬೆಂಗಳೂರಲ್ಲಿ ನೆಡ್ತಾ ಇದ್ದೀವಿ. ವಿಚ್ ಇಸ್ ನಾಟ್ ಎ ರಿಯಲಿ ಸಿಂಪಲ್ ಟಾಸ್ಕ್, ಸಿಂಪಲ್ ಜಾಬ್, ಬಟ್ ಸ್ಟಿಲ್ BDA took the measures
to have 15 lakh saplings in one day, morning 7 to evening 7. In this noble cause to make the greener of Bengaluru, we from the National Association for the Blind, 80 adults came here joining hands and making the saplings, making the part of this green journey. And myself, Rajesh MS, I'm really happy to share that one. I would like to say thanks to our Chief Minister D.K. Shivakumar as well as our Commissioner Manivannan giving this opportunity. Even though they're able to make a 1 or 2 saplings, still the message goes to the public that we are into the inclusive environment. ನಾನು ಒಂದು ಗಿಡ ಹಾಕೋದ್ರಿಂದ ನಾನು ನೋಡೋದಕ್ಕಾಗಲ್ಲ, 10 ಜನ ಅದನ್ನು ನೋಡ್ಬೋದು ಅನ್ನೋ ಮೆಸೇಜನ್ನ ನಮ್ಮ ಹುಡುಗರು ಕೊಡ್ತಿದ್ದಾರೆ. And once again, thanks for this great initiatives and let's make Bengaluru greener. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರುಣಾವಿ. ನಾನು NAB ಸಂಸ್ಥೆಯಿಂದ ಮಾತಾಡ್ತಿದ್ದೀನಿ. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ. ನಾವು ಇವತ್ತು ಸಸಿಗಳನ್ನ ನೆಡೋಕ್ಕೆ ಬಂದಿದ್ದೀವಿ. ಸೊ ನಮ್ಮ ಸಂಸ್ಥೆ ನಾವೆಲ್ಲರೂ ಸೇರಿ 80ರಿಂದ 100 ಜನ ಬಂದಿದ್ದೀವಿ. ಸೊ ಇವತ್ತು ನಾವು 150 ಗಿಡಗಳನ್ನ ನೆಟ್ಟಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಸೊ ನಾವೆಲ್ಲರೂ ಸೇರಿ ಗ್ರೀನ್ ಬೆಂಗಳೂರು ಇನಿಷಿಯೇಟಿವ್ನ ಸಕ್ಸಸ್ಫುಲ್ ಆಗಿ ನಡೆಸೋಣ. ಹಾಗೇನೆ ಪರಿಸರನ ಉಳಿಸೋಣ, ಗಿಡಗಳನ್ನ ಹೆಚ್ಚಾಗಿ ನೆಟ್ಟಿ ಹಾಗೇನೆ ಅದಕ್ಕೆ ಪಾಲನೆ ಪೋಷಣೆ ಮಾಡೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಶ್ರೀ ಅಂತ. ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನಾನು ಫಸ್ಟು ಇಲ್ಲಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡಲ್ಲಿ ಮೊಬಿಲಿಟಿ ಮುಗಿಸಿದವಳು. ಸೊ ಮತ್ತು ಈಗ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ ನಾವು ಡೇಟಾ ಎಂಟ್ರಿ ಆಪರೇಟರ್ ಕೋರ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಆಪರ್ಚುನಿಟಿ ಕೊಟ್ಟಂತಹ CEO ಸರ್ ರಾಜೇಶ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿ ಶ್ರೀ D.K. ಶಿವಕುಮಾರ್ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. సార్ నా పేరు త్రిష. నేను ఆంధ్రప్రదేశ్ నుంచి వచ్చాను, చిత్తూరు డిస్టిక్ సార్ మాది. NAB నుంచి వచ్చాను సార్. చెట్లు నాటడానికి వచ్చాము ఇక్కడ. ఇప్పటికే 5-10 చెట్లు నాటాము సార్. ఈ అవకాశం ఇచ్చిన CEO సార్కి థ్యాంక్ యూ సార్.
ನಮಸ್ಕಾರ, ನನ್ನ ಹೆಸರು ಅಭಿಜಿತ್ ಅಂತ ಹೇಳ್ಬಿಟ್ಟು ನಾನು NAB ಬೆಂಗಳೂರಿಂದ ಬಂದಿದ್ದೀನಿ. ಸೊ ಈ ದಿನ ಏನಂದರೆ ಗ್ರೀನ್ ಬೆಂಗಳೂರು ಕಾರ್ಯಕ್ರಮದಲ್ಲಿ 15 ಲಕ್ಷಕ್ಕೂ ಎಷ್ಟು ಗಿಡಗಳನ್ನು ನಾವೆಲ್ಲ ನೆಡ್ತಾ ಇದ್ದೀವಿ. ಸೊ ನಾವೆಲ್ಲ ಏನು ಮಾಡ್ಬೇಕಂದ್ರೆ ಕಾಡನ್ನ ಬೆಳೆಸಬೇಕು, ನಾಡನ್ನ ಉಳಿಸ್ಬೇಕು. ಅದರಿಂದ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಥ್ಯಾಂಕ್ ಯು. ನಮ್ಮ ಹೆಸರು ಮಂಜುನಾಥ್ ಅಂತ, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಿಂದ ಬಂದಿದ್ದೀವಿ. ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಅಂದರೆ ಗ್ರೀನ್ ಬೆಂಗಳೂರು ಅಂತ 15 ಲಕ್ಷ ಗಿಡವನ್ನು ನೆಡೆಸಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ತರಹ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂಧ ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರದಿಂದ ಈ BDA ಕಾಂಪ್ಲೆಕ್ಸಲ್ಲಿ ನಾವು ಬಂದಿದ್ದೀವಿ. ಹಾಗೂ ಗಿಡಗಳನ್ನು 15 ಲಕ್ಷಕ್ಕೂ ಸಹ ನಾವು ನೆಟ್ಟಿದ್ದೀವಿ. ಥ್ಯಾಂಕ್ ಯು.
Thank you.
ಬೆಟ್ಟದ ಮಡಿಲಲ್ಲಿ ಕನಸನ್ನು ಬಿತ್ತುವ, ಬೆವರ ಹನಿಯಲಿ ಬದುಕನು ಕಟ್ಟುವ, ಅನ್ನದ ಬೆಳಕನ್ನು ಲೋಕಕ್ಕೆ ನೀಡುವ, ರೈತನ ಶ್ರಮವೇ ದೇಶದ ಸಂಪತ್ತು. ಬೆಟ್ಟದ ಇಳಿಜಾರಲಿ ಮೋಡಗಳು ತೇಲುವ, ಹೊಲದ ಅಂಚಿನಲ್ಲಿ ಹಕ್ಕಿಗಳು ಹಾಡುವ, ಮಣ್ಣಿನ ಸುಗಂಧದಿ ಮನವು ಅರಳುವ, ರೈತನ ಹೆಜ್ಜೆಯಲ್ಲಿ ನಾಡು ಬೆಳೆಯುವ, ಬಿಸಿಲಿನ ಬಾಣಗಳ ಎದೆಯಲಿ ತಾಳುವ, ಮಳೆಯ ಹನಿಗಳಲ್ಲಿ ಆಶೆಯನ್ನು ಕಾಣುವ, ಕಷ್ಟದ ಕಲ್ಲುಗಳ ದಾರಿಯನ್ನು ಸವೆಸುವ, ನಗುವಿನ ಬೆಳಕಲ್ಲಿ ಬದುಕನು ಕಟ್ಟುವ. ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು, ಹಸಿರಿನ ಹೊದಿಕೆಯಲ್ಲಿ ಜೀವದ ಚೆಲುವು, ಕೈಗಳ ಶ್ರಮದಲ್ಲಿ ಮೂಡುವ ಫಲವು, ನಾಡಿನ ನೆಮ್ಮದಿಯ ಅಮೂಲ್ಯ ನಿಧಿಯು, ಬೆವರಿನ ಮುತ್ತುಗಳ ಸರಗಳ ನೇಯುವ, ಕನಸುಗಳ ಬೆಳಕನ್ನು ಹೊಲದಲ್ಲಿ ಬಿತ್ತುವ, ಅನ್ನದಾತನೆಂದು ಜಗವೆಲ್ಲ ಹೊಗಳುವ, ರೈತನ ಮಹಿಮೆಯನ್ನು ಯಾರು ತೂಗುವ. ಸೂರ್ಯನು ಮುಳುಗಿದರು ಕೆಲಸವು ನಿಲ್ಲದು, ಚಂದ್ರನು ಉದಯಿಸಿದರು ನಂಬಿಕೆ ಸಾಯದು, ಭೂಮಿಯ ಉಸಿರಾಗಿ ಜೀವವು ಹರಿಯುವುದು, ರೈತನ ಪರಿಶ್ರಮದಿ ಜಗವೆಲ್ಲ ಉಳಿಯುವುದು, ಮಣ್ಣಿನ ಕಣಕಣದಲ್ಲಿ ದೇವರ ದರ್ಶನ, ಉಳುಮೆಯ ಪ್ರತಿ ಹೆಜ್ಜೆಯಲ್ಲಿ ಜೀವನ ಪಾಠ, ಶ್ರಮದಲ್ಲಿ ಅರಳುವುದು ಸತ್ಯದ ಸೌಂದರ್ಯ. ವೇದಿಕೆಯ ಕಾರ್ಯಕ್ರಮಕ್ಕೆ ಮುನ್ನ ಮತ್ತು ನಾಡಗೀತೆ ಹಾಗೂ ರೈತಗೀತೆಯನ್ನು ಅತ್ಯಂತ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದಂತಹ ಶ್ರೀ ನವೀನ್ ಸಜ್ಜು ಹಾಗೂ ತಂಡದವರಿಗೆ ವಂದನೆಗಳು, ಧನ್ಯವಾದಗಳು. ಇದೇ ರೀತಿ ಹಾಡ್ತಾ ಇದೆ. ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಎನ್.ಎ. ಹ್ಯಾರಿಸ್ ಸರ್, ಶಾಂತಿನಗರದ ಶಾಸಕರು ಇದೀಗ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತ ಭಾಷಣವನ್ನ ಪ್ರಸ್ತುತಪಡಿಸೋದಕ್ಕೆ ನಿಮ್ಮ ಮುಂದೆ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಎನ್.ಎ. ಹ್ಯಾರಿಸ್. ಆತ್ಮೀಯ ಬಂಧುಗಳೇ, ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಇರುವಂಥ ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ, ಹಾಗೆ ಹಿರಿಯ ಸಚಿವರಾದಂಥ ಕೆ.ಜೆ. ಜಾರ್ಜ್ ಅವರೇ, ಕೃಷ್ಣ ಬೈರೇಗೌಡರೇ, ಕೆ.ಎಚ್. ಮುನಿಯಪ್ಪನವರೇ, ಹಾಗೆ ವೇದಿಕೆ ಮೇಲಿರುವಂಥ ಶಾಸಕ ಮಿತ್ರರು, ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಭಾಗದ ಶಾಸಕರು ಆದಂಥ ಸೋಮಶೇಖರ್ ಅವರೇ, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪುಟ್ಟಣ್ಣನವರೇ, ಗೋವಿಂದರಾಜ್ ಅವರೇ, ನಾಗರಾಜ್ ಯಾದವ್ ಅವರೇ, ಹಾಗೂ ಡಾಕ್ಟರ್ ಆರತಿ ಕೃಷ್ಣ ಅವರೇ, ಹಾಗೆ
ವೇದಿಕೆಯಲ್ಲಿ ದಿವ್ಯ ಸ್ಥಾನವನ್ನು ಪಡ್ಕೊಂಡಿರುವಂಥ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರೇ, ಹಾಗೆ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳೇ, ಹಾಗೆ ಶ್ರೀ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಅವರೇ, ಹಾಗೆ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳೇ, ಹಾಗೂ ವೇದಿಕೆಯಲ್ಲಿರುವಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರುಗಳಾದಂಥ ಪುಟ್ಟಸ್ವಾಮಿ ಗೌಡ್ರೆ, ವಿ ಆರ್ ಸುಜಯ್ ಅವರೇ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಸ್ವಾಗತ ಮಾಡೋದು. ಆದರೆ ಒಂದೆರಡು ಮಾತು ಹೇಳಲೇಬೇಕಾಗುತ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಳೆದ 2 ವರ್ಷ 5 ತಿಂಗಳಲ್ಲಿ, ಅದು ಕಳೆದ 3 ವರ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರುವಾಗಿಂದ ಇಲ್ಲಿವರೆಗೂ ಬಹಳಷ್ಟು ಬದಲಾವಣೆಯನ್ನು ನಾವು ತಂದಿದ್ದೀವಿ. ರೈತರಿಗೆ ಜಮೀನನ್ನು ಕೊಟ್ಟಂಥ ರೈತರಿಗೆ ಅವರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳು, ಅವರಿಗೆ ಸಿಗಬೇಕಾಗಿರುವಂಥ ಜಾಗ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೊಡುವಂಥ ಸಂಪೂರ್ಣ ಪ್ರಯತ್ನ BDA ಮಾಡಿದೆ. ಅದು ನೇರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಇದಾಗಲೇಬೇಕು ಅಂತ ಹೇಳಿ ನಾವು BDA ಮುಖಾಂತರ ಇದನ್ನೆಲ್ಲ ಮಾಡಿದ್ದೀವಿ. ಈಗಾಗಲೇ ಅವರುಗಳನ್ನ ಮುಗಿಸಿ ಮುಂದೆ ಇರುವಂಥ ಕಾರ್ಯಕ್ರಮ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು 15 ಲಕ್ಷ ಗಿಡ ನಡುವಂಥದ್ದು. ಖಂಡಿತವಾಗಿ ಅದು ಕೂಡ ದೂರದೃಷ್ಟಿ ಇರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ. ಮುಖ್ಯಮಂತ್ರಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸಲಾಗಿದೆ. ಎನ್.ಎ. ಹ್ಯಾರಿಸ್ ಅವರ ಭಾಷಣ ಮುಂದುವರಿಯುತ್ತೆ. ಹಾಗೆ 5 ಕಿಲೋಮೀಟರ್ನ ವಾಕಥಾನ್ ಕೂಡ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ವಾಲ್ ಆಫ್ ಗ್ರಾಟಿಟ್ಯೂಡ್, ಯಾರು ಈ ಭಾಗದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದೆ ಬಂದು ಜಮೀನನ್ನು ಬಿಟ್ಕೊಟ್ರು ಅವರ ಹೆಸರನ್ನು ಹಾಕಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತ ಯಾವತ್ತೂ ಆ ಗೋಡೆ ಅಲ್ಲೇ ಇರುತ್ತೆ, ಕೊಟ್ಟಂತವರ ಹೆಸರಲ್ಲೇ ಇರುತ್ತೆ, ಅದು ಇರಲೇಬೇಕು ಅಂತ ನಿರ್ಬಂಧ ನಮ್ಮ ಮುಖ್ಯಮಂತ್ರಿಗಳದ್ದು. ಹಾಗಾಗಿ ಅದನ್ನು ಕೂಡ ನಾವು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮೆಲ್ಲರ ಪ್ರೀತಿಯ ಆತ್ಮೀಯರು, ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸ್ವಾಗತ ಸುಸ್ವಾಗತ. ಸಾನ್ನಿಧ್ಯವನ್ನು ಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಬಹಳಷ್ಟು ಜ್ಞಾನಿಗಳು, ಬಹಳಷ್ಟು ಇಡೀ ಪ್ರಪಂಚವನ್ನೇ ತಿಳ್ಕೊಂಡಿರುವಂಥವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ವಾಮೀಜಿಗೆ ಸ್ವಾಗತ ಸುಸ್ವಾಗತ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು ಹಾಗೆ ಬಹಳಷ್ಟು ಜನಪ್ರೀತಿಯನ್ನು ಗೆದ್ದಂಥ ಸ್ವಾಮೀಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಅವರು ಬಂದಿದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಗಳು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ.
ಸ್ವಾಮೀಜಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ನಿಮಗೂ ನಮಗೂ ಆಶೀರ್ವಾದವನ್ನ ಕೊಡ್ತಾ ನೀವು ಎಲ್ಲ ಒಳ್ಳೆಯ ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂತ ಸಮಾಜವನ್ನ ಕಟ್ಟಲಿಕ್ಕೆ ಬಂದಿದ್ದಾರೆ. ಖಂಡಿತವಾಗಿ ಅವರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಸಚಿವರು ಹಿರಿಯರಾದಂಥ KJ ಜಾರ್ಜ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ, ಹಾಗೆ ಇನ್ನೊಬ್ಬ ಹಿರಿಯ ಸಚಿವರಾದಂಥ ನಮ್ಮೆಲ್ಲರ ಪ್ರೀತಿಯ KH ಮುನಿಯಪ್ಪನವರು ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ